ಮೇಡಮ್ ಮುಂದಿನ ರಾಶಿ ಮಿಥುನ ಆಯ್ತು, ಈಗ ಕಟಕ ರಾಶಿಗೆ ಬರ್ತಾ ಇದೀವಿ. ಸೊ ಕಟಕ ರಾಶಿಯವರಿಗೆ ಹೇಗಿರುತ್ತೆ ಮೇ ಮಂತ್ಲಿ ಭವಿಷ್ಯ? ಕಟಕ ರಾಶಿಯವರ ಭವಿಷ್ಯ, ಮೊದಲನೇ ಕಾರ್ಡ್ ಆರೋಗ್ಯಕ್ಕೆ ಸಂಬಂಧಿಸಿದ್ದು, ಎರಡನೇ ಹಣಕಾಸು ಹಣಕಾಸು ಮತ್ತೆ ರಿಲೇಶನ್ಶಿಪ್. ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ಸ್ವಲ್ಪ ಸ್ಟ್ರಗಲ್ಸ್ ಇರುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ಹಾರ್ಟ್ ರಿಲೇಟೆಡ್ ಇಶ್ಯೂ ಏನಾದರೂ ಇತ್ತು ಅಂದರೆ ಅದು ಹೆಚ್ಚಾಗೋದಕ್ಕೆ ಅವಕಾಶ ಇರುತ್ತೆ. ಆಂಗ್ಸೈಟಿ ಪ್ರಾಬ್ಲಮ್ ಇದೆ ಅಂದರೆ ಅದನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಕರ್ಕಾಟಕ ರಾಶಿಯವರಿಗೆ ಮಾನಸಿಕವಾದ ತೊಂದರೆಗಳು ಹಾಗೆ ಹೃದಯಕ್ಕೆ ಸಂಬಂಧಿಸಿದ ತೊಂದರೆಗಳು ಈ ಸಮಯದಲ್ಲಿ ಕಾಡೋದಕ್ಕೆ ಹೆಚ್ಚು ಅವಕಾಶ ಇರುತ್ತೆ. ಸ್ವಲ್ಪ ಆರೋಗ್ಯವನ್ನು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ನಿಮ್ಗೇನಾದರೂ ಆಲ್ರೆಡಿ ಪ್ರಾಬ್ಲಮ್ ಇದೆ ಅಂತಂದರೆ ನಾವೇನು ಮಾಡಬೇಕು ಅಂದರೆ, ಮೊದಲನೇದಾಗಿ ಈ ಮಂತಲ್ಲಿ ಪ್ರಾಬ್ಲಮ್ ಇದೆ ಅಂತ ನಮಗೆ ಗೊತ್ತಾಗಿದೆ, ನೀವು ಇದನ್ನು ನಂಬ್ತೀರಾ, ರೆಸೊನೇಟ್ ಆಗ್ತಾ ಇದೆ ಅಂದರೆ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ಟ್ರೀಟ್ಮೆಂಟ್ನ ತಗೊಳ್ಳೋದು ತುಂಬ ಒಳ್ಳೇದಾಗತ್ತೆ ಅಂತ. ಓಕೆ, ಇನ್ನು ಅವರ ಹಣಕಾಸು ಅಂತ ಬಂದರೆ, ಹಣಕಾಸಿನ ವಿಚಾರಕ್ಕೆ ಬಂದಾಗ ಪಾಸಿಟಿವ್ ಆದಂತಹ ಕಾರ್ಡ್ ಇದು. ಹಣಕಾಸಿನ ಹರಿವು ಹೆಚ್ಚಾಗುತ್ತೆ. ಜಾಬ್ ಟ್ರೈ ಮಾಡ್ತಿದ್ರೆ ಹೊಸ ಜಾಬ್ ಸಿಗೋದಕ್ಕೆ ಅವಕಾಶ ಇರುತ್ತೆ ಕರ್ಕಾಟಕ ರಾಶಿಯವರಿಗೆ. ಹಾಗೆಯೇ ಬಿಸ್ನೆಸ್ ಮೆನ್ಗಳಿಗೆ ಕೂಡ ಹೆಚ್ಚು ಹಣ ಬರುವಂತಹ ಅವಕಾಶ ಇರುತ್ತೆ. ಅದರಲ್ಲೂ ಹಣವನ್ನು ಇನ್ವೆಸ್ಟ್ ಮಾಡಿ ದುಡ್ಡನ್ನು ಮಾಡಬೇಕು ಅಂದರೆ ಫೈನಾನ್ಸ್ ಫೀಲ್ಡ್ನಲ್ಲೇ ಇರೋವಂಥವ್ರು, ಅಕೌಂಟ್ಸ್ ಫೀಲ್ಡ್ನಲ್ಲಿ ಇರೋವಂಥವ್ರು, ಬಿಸ್ನೆಸ್ ಮ್ಯಾನೇಜ್ಮೆಂಟು, ಬಿಸ್ನೆಸ್ ಫೀಲ್ಡಲ್ಲಿ ಇರೋವಂಥವ್ರು, ಇಂಥವ್ರಿಗೆ ತುಂಬ ಡೆಫಿನೆಟ್ ಆಗಿ ಪಾಸಿಟಿವ್ ಆದಂತಹ ಟೈಮ್ ಇದು ಅಂತ ಹೇಳಿ. ಓಕೆ, ಸೂಪರ್. ಇನ್ನು ರಿಲೇಶನ್ಶಿಪ್ ಅಂತ ಬಂದಾಗ ನೀವು ಸಿಗದೇ ಇರುವಂತಹ ರಿಲೇಶನ್ಶಿಪ್ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊತಾ ಇದ್ದೀರಾ ಕರ್ಕಾಟಕ ರಾಶಿಯವರು. ಅಂದ್ರೆ ಇದು ಯಾವುದೋ ಒಂದು ನಮ್ಮ ಹತ್ರಕ್ಕೆ ಬರ್ತಾ ಇಲ್ಲ, ದೂರದಲ್ಲಿ ಎಲ್ಲೋ ನಮ್ಮನ್ನು ಕಾಡ್ತಾ ಇರುತ್ತೆ ಕೆಲವು ರಿಲೇಶನ್ಶಿಪ್ಗಳು. ಅದು ನಮ್ಮ ಲೈಫಲ್ಲಿ ಬರುತ್ತಾ ಬರಲ್ವಾ ಅನ್ನೋದೇ ಗೊತ್ತಿರೋದಿಲ್ಲ. ಆ ರಿಲೇಶನ್ಶಿಪ್ಗೋಸ್ಕರ ನಿಮ್ಮ ಮನಸ್ಸು ತುಂಬಾ ಒಂದು ತಹತಹ ಇರುತ್ತೆ ಅಂತ ಹೇಳ್ತೀವಲ್ಲ, ಒಂದು ತುಡಿತಾ ಇರುತ್ತೆ ಅಂತ ಹೇಳ್ತೀವಲ್ಲ, ಆ ಥರದ ತುಡಿತವನ್ನು ಹೊಂದಿರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಅದು ಬರುತ್ತಾ ಇಲ್ವಾ ನಿಮಗೆ ಗೊತ್ತಿಲ್ಲ, ಅಥವಾ ಆ ಪರ್ಸನ್ ಯಾರಿದ್ದಾರೆ ಅವ್ರಿಗೂ ಕೂಡ ನಿಮ್ಮ ಬಗ್ಗೆ ಅಂಥ ಒಂದು ಅಟ್ರಾಕ್ಷನ್ ಉಳಿದಿಲ್ಲ ಇವಾಗ. ಆದ್ರೂ ಕೂಡ ನೀವು ಬರುತ್ತೆ ಅಂತ ಹೇಳ್ಬಿಟ್ಟು ಯಾವುದೋ ಬರದೇ ಇರುವಂತಹ ದೂರದ ಆಸೆಯನ್ನ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ. ನೀವು ಹತ್ತಿರದಲ್ಲೇ ಇದೆ ಸಂಬಂಧ, ಹತ್ತಿರದಲ್ಲೇ ತುಂಬಾ ಒಳ್ಳೆ ನಿಮ್ಗೆ ಪ್ರೀತಿಯನ್ನ ಕೊಡುವಂಥವ್ರು, ಪ್ರೀತಿಯನ್ನ ತೋರಿಸುವಂಥವ್ರು ಇದ್ದಾರೆ. ಆದ್ರೆ ಅವ್ರನ್ನ ಬಿಟ್ಟು ದೂರದ ಪ್ರೀತಿಯ ಕಡೆಗೆ ನಿಮ್ಮ ಮನಸ್ಸು ತುಡಿತಾ ಇದೆ ಅಂತ ಹೇಳ್ಬಹುದು. ಓಕೆ. ಸೊ ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಒಂದು ಹಣಕಾಸಿನ ವಿಚಾರದಲ್ಲಿ ಜಾಬ್ ಅಲ್ಲಿ ತುಂಬಾ ಚೆನ್ನಾಗಿದೆ, ಬಟ್ ರಿಲೇಶನ್ಶಿಪ್ ವೈಸ್ ಅವರು ಹುಷಾರಾಗಿರ್ಬೇಕು. ಆರೋಗ್ಯದಲ್ಲಿ ತುಂಬಾ ಮೇಜರ್ ಇಶ್ಯೂಸ್ ಬರೋದಕ್ಕೆ ಅವಕಾಶ ಇರುತ್ತೆ. ಆರೋಗ್ಯ ಯೂಶಲಿ ಎಲ್ಲರಿಗೂ ಒಂದಲ್ಲ ಒಂದ್ ರೀತಿಯ ಸಮಸ್ಯೆಗಳಿರುತ್ತೆ, ಅದಕ್ಕೆ ಯಾವ ಕ್ರಿಸ್ಟಲ್ ನಾವು ಹಾಕ್ಬೇಕಾಗತ್ತೆ ಅಂತ? ಸಾಮಾನ್ಯವಾಗಿ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ನಾನು ಯಾವ್ದು ಕ್ರಿಸ್ಟಲ್ ನ ಕೊಡ್ತೀನಿ ಅಂದ್ರೆ, ಅವರವರ ಆರೋಗ್ಯದ ಸಮಸ್ಯೆಗೆ ಸರಿಯಾಗಿ ನಾನು ಕ್ರಿಸ್ಟಲ್ ಗಳನ್ನ ಕೊಡ್ತೀನಿ. ಈಗ ಹೃದಯಕ್ಕೆ ಸಂಬಂಧಿಸಿದ ತೊಂದರೆ ಇತ್ತು ಅನ್ಕೊಳ್ಳಿ, ಅವಾಗ ಸನ್ ಸ್ಟೋನ್ ಜೊತೆಗೆ ಗ್ರೀನ್ ಅವೆಂಚೂರಿಯನ್ನ ಮಿಕ್ಸ್ ಮಾಡಿ ಕೊಡ್ತೀನಿ. ಹಾಗೆ ಬೇರೆ ಬೇರೆ ಅಂದ್ರೆ ಈಗ ಮಾನಸಿಕ ತೊಂದರೆಗಳು ಇರುತ್ತೆ ಅಂತ ಹೇಳಿದೆ, ಆವಾಗ ಹವ್ಲೆಟ್ನ ಮಿಕ್ಸ್ ಮಾಡಿ ಕೊಡ್ತೀನಿ. ಹಾಗೆ ಒಂದೊಂದು ಕ್ರಿಸ್ಟಲ್ಗಳಿಗೆ ಒಂದೊಂದು ಪ್ರಾಮುಖ್ಯತೆ ಇದೆ, ಅದು ನಿವಾರಣೆ ಮಾಡುವಂತಹ ರೋಗಗಳು ಬೇರೆ ಬೇರೆ ಇರುತ್ತೆ. ಜನರಲ್ ಆಗಿ ನಮಗೆ ಆರೋಗ್ಯದ ಸಮಸ್ಯೆ ಬಂದಿದೆ ಅಂತ ಅಂದಾಗ ನಾವು ಅದನ್ನ ಹೆಚ್ಚಾಗಿ ಗ್ರೀನ್ ಅವೆಂಚೂರಿಯನ್ನ ಬಳಸ್ಕೊಂಡು ಆರೋಗ್ಯವನ್ನ ಸರಿ ಮಾಡ್ಕೋಬೇಕಾಗತ್ತೆ ಅಂತ.